ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೋಕಿಯೋದಲ್ಲಿ ನಿನ್ನೆ ಜಪಾನಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಹಿರಿಯ ನಾಯಕರೊಂದಿಗೆ ದೀರ್ಘಕಾಲೀನ ಬಂಡವಾಳ ಹರಿವನ್ನು ಬಲಪಡಿಸುವುದು, ಹೂಡಿಕೆ ಸಹಭಾಗಿತ್ವ ಹೆಚ್ಚಳ ಮತ್ತು ಭಾರತದ ಬೆಳವಣಿಗೆಯಲ್ಲಿ ಜಪಾನಿನ ಭಾಗವಹಿಸುವಿಕೆ ವಿಸ್ತರಿಸುವ ಕುರಿತು ಚರ್ಚೆ ನಡೆಸಿದರು. ಈ ಸಭೆಯಲ್ಲಿ ಎಂಯುಎಫ್ಜಿ, ಡಿಬಿಜೆ, ಮಿಜುಹೋ ಮೋರ್ಗಾನ್ ಸ್ಟಾನ್ಲಿ, ನೋಮುರಾ ಮತ್ತು ನಿಪಾನ್ ಲೈಫ್ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಭಾರತದ ಆರ್ಥಿಕ ಮುನ್ನೋಟ, ಉದಯೋನ್ಮುಖ ಹೂಡಿಕೆ ಅವಕಾಶ ಮತ್ತು ಭಾರತದಲ್ಲಿ ಜಪಾನಿನ ಸಾಂಸ್ಥಿಕ ಹೂಡಿಕೆಯನ್ನು ಇನ್ನಷ್ಟು ಸುಲಭಗೊಳಿಸುವ ಕ್ರಮಗಳ ಬಗ್ಗೆ ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಈ ವೇಳೆ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು ಕಳೆದ ವರ್ಷ ಶೇಕಡಾ 7.7 ಬೆಳವಣಿಗೆ ದಾಖಲಿಸಿದೆ ಮತ್ತು 2047ರ ವೇಳೆಗೆ $30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆರ್ಥಿಕತೆಯಾಗುವತ್ತ ಸಾಗಿದೆ. ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ಶಕ್ತಿ, ಬಲವಾದ ಬಂಡವಾಳ ಸಮರ್ಪಕತೆ, ಕಡಿಮೆ ಮಟ್ಟದ ನಿಷ್ಕ್ರಿಯ ಆಸ್ತಿಗಳು, ವಿಸ್ತರಿಸುತ್ತಿರುವ ಮಧ್ಯಮ ವರ್ಗ ಮತ್ತು ಹೆಚ್ಚುತ್ತಿರುವ ಉಳಿತಾಯ ಮಾಡಬಹುದಾದ ಆದಾಯವು ಸುಸ್ಥಿರ ಆರ್ಥಿಕ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ದತ್ತಾಂಶ ಕೇಂದ್ರಗಳು, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಧಾರಿತ ಉತ್ಪಾದನೆ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳಲ್ಲಿ ಜಪಾನಿನ ಹೂಡಿಕೆದಾರರಿಗೆ ಪ್ರಮುಖ ಅವಕಾಶಗಳಿವೆ. ಭಾರತದ ವಿಸ್ತರಿಸುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಮತ್ತು ರಾಷ್ಟ್ರೀಯ ವಿದ್ಯುತ್ ಗ್ರಿಡ್, ಇಂಧನ ಸಾಂದ್ರತೆಯ ಡಿಜಿಟಲ್ ಉದ್ಯಮಗಳ ಬೆಳವಣಿಗೆಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಹಾಗೂ ಭಾರತದ ಸೆಮಿಕಂಡಕ್ಟರ್ ಮಿಷನ್ ಉತ್ಪಾದನೆ ಮತ್ತು ತಂತ್ರಜ್ಞಾನಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು. The population of young people is low and which gives a great opportunity to collaborate with India through GCCs and innovation coming out of India. And lastly, the Prime Minister of India and the Prime Minister of Japan are together committed to make the Japan-India partnership of growth. And therefore, with a 10 trillion yen investment that we have been indicated is the Japanese intent in the next few years in India.